ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇರ್ ಕೇರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗಿನ ಕಾಲದಲ್ಲಿ ಡ್ಯೂ ಟು ಸ್ಟ್ರೆಸ್ ಇರ್ಬೋದು, ಅಥವಾ ಹೆಲ್ಮೆಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಇರ್ಬೋದು, ಅಥವಾ ಈ ಒಂದು ಡ್ಯಾಂಡ್ರಫ್ ಸಮಸ್ಯೆಯಿಂದ ಇರ್ಬೋದು, ಅಥವಾ ಫ್ಲೇಕಿ ಡ್ಯಾಂಡ್ರಫ್, ಅಥವಾ ಆಯಿಲಿ ಡ್ಯಾಂಡ್ರಫ್, ಅಥವಾ ಡ್ರೈ ಡ್ಯಾಂಡ್ರಫ್, ಈ ಥರ ನಾನಾ ಸಮಸ್ಯೆಗಳಿಂದ ಮತ್ತೆ ಹೇರ್ ಥಿನ್ನಿಂಗ್ ಸ್ಟಾರ್ಟ್ ಆಗಿದೆ, ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ, ಬಾಲ್ಡ್ ಪ್ಯಾಚಸ್ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆಲ್ಲ ಹೋಮ್ ರೆಮಿಡೀಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಒಳಗಡೆಯಿಂದ ಅಂದ್ರೆ ಇಂಟೇಕ್ ಹೇಗೆ ತಗೋಬೇಕು, ಮಾರ್ನಿಂಗ್ ರೊಟೀನ್ ಹೇಗಿರಬೇಕು ಹೇರ್ ಕೇರ್ ಬಗ್ಗೆ ಅಂತ ಹೇಳ್ತಾ ಹೋಗ್ತೀನಿ. ಮಾರ್ನಿಂಗ್ ನಾವು ಎದ್ದ ತಕ್ಷಣ 1 ಸ್ಪೂನು ಜೇನುತುಪ್ಪಕ್ಕೆ ಕರಿ ಜೀರಿಗೆ ಅಥವಾ ನಾವೇನು ಹೇಳ್ತೀವಿ ಕಲೋಂಜಿ ಸೀಡ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ಬೆಳಗ್ಗೆ ಎದ್ದ ತಕ್ಷಣ 1 ಸ್ಪೂನಲ್ಲಿ ಖಾಲಿ ಹೊಟ್ಟೆಲಿ ತಗೋಬೇಕು. ಮತ್ತೆ ಈ ಆಮ್ಲಾ ಜ್ಯೂಸ್ ಅಂತ ಏನು ಹೇಳ್ತೀವಿ, ಇದು ನಮ್ಮ ಹೇರ್ ಕೇರ್ಗೆ ಮತ್ತೆ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ 1 ಪಾರ್ಟ್ ಆಫ್ ಆಮ್ಲಾ ಜ್ಯೂಸ್ಗೆ ಶುಂಠಿ ಮತ್ತೆ ಸ್ವಲ್ಪ ಕಾಲಿ ಮಿರ್ಚ್ ಅಂತ ನಾವೇನ್ ಹೇಳ್ತೀವಿ ಕಪ್ಪು ಮೆಣಸಿನ ಪುಡಿ, ಇದಿಷ್ಟನ್ನು ನಾವು ಸಮ ಪ್ರಮಾಣದಲ್ಲಿ ಮಾಡಿ ಮತ್ತೆ ಇದಕ್ಕೆ ಕರಿಬೇವಿನ ಸೊಪ್ಪಿನ ರಸ, ಇದಿಷ್ಟನ್ನು ಮಿಕ್ಸ್ ಮಾಡಿ ಡೈಲಿ ಸಮ ಪ್ರಮಾಣದಲ್ಲಿ ತಗೊಳ್ತಾ ಬಂದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತೆ ಹೇರ್ ಥಿನ್ನಿಂಗ್ ಕೂಡ ಸ್ಟಾಪ್ ಆಗುತ್ತೆ, ಮತ್ತೆ ಕೂದಲು ದಟ್ಟವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾವು ಡೈಲಿ ಪ್ರತಿನಿತ್ಯದಲ್ಲಿ ನಾವೇನ್ ಮಾಡ್ತಾ ಹೋಗ್ಬೋದು ಹೇರ್ ಕೇರ್ಗೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಇವಾಗಿಂದ ಮೇನ್ ಪ್ರಾಬ್ಲಮ್ ಅಂದ್ರೆ ಹೇರ್ ಥಿನ್ನಿಂಗ್. ಎಲ್ರಿಗೂ ಅವ್ರಿಗೆ ಅನಿಸ್ತಾ ಬರುತ್ತೆ, ನನ್ನ ಹೇರ್ ಯಾಕೋ ಬರ್ತಾ ಬರ್ತಾ ತುಂಬಾ ಥಿನ್ ಆಗ್ತಾ ಇದೆ, ಮೊದ್ಲೆಲ್ಲ ದಟ್ಟವಾಗಿತ್ತು ಉದ್ದವಾಗಿತ್ತು, ಇವಾಗ ನನ್ನ ಕೂದಲು ತುಂಬಾ ಥಿನ್ನಿಂಗ್ ಆಗಿದೆ, ಯಾಕೋ ಕೂದಲೇ ಬೆಳೀತಾ ಇಲ್ಲ, ನಿಂತು ಹೋಗಿದೆ ಅಂತ ಅನಿಸ್ತಾ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫ್ಲಾಕ್ಸ್ ಸೀಡ್ ಅನ್ನೋದು ನಮ್ಮ ಸ್ಕಿನ್ಗೆ ಮತ್ತೆ ಹೇರ್ಗೆ ಹೇಳಿ ಮಾಡಿಸಿದ ಒಂದು ವರದಾನ ಅಂತಾನೆ ಹೇಳ್ಬೋದು. ಸೊ ನಾವು ದಿನನಿತ್ಯ ಫ್ಲಾಕ್ಸ್ ಸೀಡ್ನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಾ ಬರಬೇಕು. ಫ್ಲಾಕ್ಸ್ ಸೀಡ್ನ ಸ್ವಲ್ಪ ಬಿಸಿಲಿಗೆಟ್ಟು ಅಥವಾ ಬೆಚ್ಚಗೆ ಹುರಿದು ಅದನ್ನ ಪುಡಿ ಮಾಡಿ ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಆ ಸ್ಟೋರ್ ಮಾಡಿದಂತಹ ಫ್ಲಾಕ್ಸ್ ಸೀಡ್ನ ಮಜ್ಜಿಗೆಯಲ್ಲಿ ಅಥವಾ ನಾವು ಬಿಸಿ ಇರೋ ನೀರಿಗೆ ಹಾಕೊಂಡು ನಾವು ಕುಡಿತಾ ಬಂದ್ರೆ ಫ್ಲಾಕ್ಸ್ ಸೀಡ್ನ ತಗೊಳ್ಳೋದ್ರಿಂದ ಸ್ಕಿನ್ನು ಮತ್ತೆ ಹೇರು ಎರಡಕ್ಕೂ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಹೇರ್ ಫಾಲ್ ಇಮಿಡಿಯೇಟ್ ವಿತಿನ್ 1 ವೀಕ್ ಅಲ್ಲಿ ನಿಮ್ಗೆ ಸ್ಟಾಪ್ ಆಗುತ್ತೆ. ನೀವು ಅದನ್ನ ನೋಡ್ತಾ ಬರಬಹುದು. ಮತ್ತೆ ನಮ್ಮ ದೇಹವನ್ನ ತಂಪಾಗಿ ಇಟ್ಕೊಳ್ಳೋದ್ರಿಂದ ಈ ಹೇರ್ ಫಾಲ್ ತಾನಾಗೆ ತಾನು ಕಡಿಮೆ ಆಗುತ್ತೆ. ನಮ್ಮ ಬಾಡಿ ಯಾವಾಗ ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ ಅವಾಗ ನಮ್ಗೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ತಿಳ್ಕೋಬೇಕು ನಮ್ಮ ಬಾಡಿಲಿ ಏನು ಚೇಂಜಸ್ ಆಗ್ತಾ ಇದೆ ಅಂತ. ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಕೂಡ, ಮತ್ತೆ PCOD, PCOS, ಮತ್ತೆ ಏಜ್ ಆಗ್ತಾ ಆಗ್ತಾ ನಮ್ಗೆ ಮತ್ತೆ ಮುಂದ್ಗಡೆ ಅಂದ್ರೆ ಏನಿದೆ ಸ್ಕ್ಯಾಲ್ಪ್ ಅಲ್ಲಿ ನಮ್ಗೆ ಹೇರ್ ತುಂಬಾ ಥಿನ್ನಿಂಗ್ ಆಗ್ತಾ ಬರುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಬಾಲ್ಡ್ ಪ್ಯಾಚಸ್ ಕಾಣಿಸುತ್ತೆ, ಅಲೋಪೀಶಿಯಾ ಬರುತ್ತೆ. ಸೊ ಏನಕ್ಕೆ ಇದ್ದಕ್ಕಿದ್ದಂಗೆ ಈ ತರ ಆಗ್ತಾ ಇದೆ ಅಂದ್ರೆ ನಮ್ಮ ಡೈಲಿ ಲೈಫ್ ಸ್ಟೈಲ್ ಚೇಂಜಸ್ ಆಗೋದ್ರಿಂದ ನಾವು ಯೋಗಾಸನ ಆಗ್ಲಿ, ಎಕ್ಸಸೈಸ್ ಆಗ್ಲಿ, ಅಥವಾ ನಾವು ಬ್ರೀತಿಂಗ್ ಎಕ್ಸಸೈಸ್, ಇದೆಲ್ಲ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಈ ಒಂದು ಹೇರ್ ಫಾಲ್ ನ ನಾವು ಕಂಟ್ರೋಲ್ಗೆ ತರಬಹುದು. ಹಾಗೆ ಈ ಡ್ಯಾಂಡ್ರಫ್ ಅನ್ನೋದು ಈಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದು ಯಾಕಂದ್ರೆ ಯಾರು ದಿನಶೈಲಿಯಲ್ಲಿ ಎಲ್ಲರೂ ತುಂಬಾ ಬ್ಯುಸಿ ಆಗಿರೋದ್ರಿಂದ ಯಾರು ಹೇರ್ ಬಗ್ಗೆ ಯಾರು ಕೇರ್ ತಗೊಳ್ತಾ ಇಲ್ಲ. ಸೊ ಆದಷ್ಟು ನಾವು ವೀಕ್ಲಿ ಒನ್ಸ್ ನಾವು ಹೇರ್ ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಹೇರ್ ಆಯಿಲಿಂಗ್ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಮನೇಲೆ ಕೆರಟಿನ್ ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಲಿ, ಇದೆಲ್ಲ ಮಾಡ್ತಾ ಬಂದ್ರೆ ಹೇರ್ ಫಾಲ್ ತಾನಾಗೆ ಸ್ಟಾಪ್ ಆಗುತ್ತೆ, ಮತ್ತೆ ಹೇರ್ ದಟ್ಟವಾಗಿ ಕೂಡ ನಮ್ಗೆ ಬೆಳೀತಾ ಹೋಗುತ್ತೆ. ಈ ಮನೆ ಮದ್ದಲ್ಲೇ ನಾವೇನ್ ಸರಿಪಡಿಸ್ಕೋಬಹುದು ಅಂತಂದ್ರೆ ಮೇನ್ ಆಗಿ ರೋಸ್ಮೇರಿ ಇವಾಗ ನೀವು ಎಲ್ಲಾ ಕಡೆ ಕೇಳ್ತಾ ಇದ್ದೀರಾ. ಇವಾಗ ಎಲ್ಲಾ ಸೀರಮ್ಗಳಲ್ಲೆಲ್ಲ ಹೇರ್ ಸೀರಮ್ ಬರುತ್ತೆ ಅಂದ್ರೆ ಅದರಲ್ಲಿ ಆಲ್ರೆಡಿ ರೋಸ್ಮೇರಿ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಇವಾಗ ನಾನು ಒಂದು ಹೇರ್ ಪ್ಯಾಕ್ ಹೇಳ್ತಾ ಹೋಗ್ತೀನಿ. ಇದನ್ನ ನಾವು ವೀಕ್ಲಿ ಒನ್ಸ್ ಮಾಡ್ಕೊಳ್ಳೋದ್ರಿಂದ ಕೂದಲು ದಟ್ಟವಾಗಿ ಬೆಳೆಯೋದಲ್ದೆ ಉದುರಿಯೋ ಕೂದಲು ಕೂಡ ಮತ್ತೆ ಬರುತ್ತೆ, ಬಾಲ್ಡ್ ಪ್ಯಾಚಸ್ ಆಗಿರೋದ್ರಲ್ಲೂ ಕೂಡ ನಮ್ಮ ಹೇರ್ ಫಾಲಿಕಲ್ ಕೂಡ ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಡೈಲಿ ನಾವು 1 ಹಿಡಿ ಕರ್ಬೇವಿನ ಸೊಪ್ಪನ್ನ ತಿಂತಾ ಬರ್ಬೇಕು. ಇಲ್ಲ ನನಗೆ ಜಿಗು ತಿನ್ನಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ ಅಂತ ಅನ್ನೋರು ರಾತ್ರಿ ಇದನ್ನ ನೀರಲ್ಲಿ ನೆನ್ಸಿಟ್ಟು ಬೆಳಗ್ಗೆ ಎದ್ದು ತಕ್ಷಣ ಇದನ್ನ ಕುದಿಸಿ ಕಷಾಯ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಹೇರ್ ಗ್ರೋತ್ ನಾವು 15 ದಿನದಲ್ಲಿ ಕಾಣಬಹುದು. ಇದು ನಾವು ಏನೇ ಮಾಡ್ಬೇಕಂದ್ರೂ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಒಂದಿನ ಮಾಡ್ಬಿಟ್ಟು ನನಗೇನು ಆಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ 15ರಿಂದ 1 ತಿಂಗಳು ಮಾಡ್ತಾ ಬಂದ್ರೆ ನಿಮ್ಮಲ್ಲಿ ತಾನಾಗೆ ಚೇಂಜಸ್ ಕಾಣಿಸುತ್ತೆ. ಹೇರ್ ಗ್ರೋತ್ಗೆ ಮೇನ್
ಇಂಗ್ರೀಡಿಯೆಂಟ್ ನಮ್ಗೆ ಏನು ಅಂದ್ರೆ ಬೇಕಂದ್ರೆ ಫಾಲಿಕ್ಯುಲರ್ ಯಾವಾಗ ನಮ್ಮ ಹೇರ್ ಗ್ರೋತ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಅದು ರೂಟ್ ಇಂದ ಚೆನ್ನಾಗಿ ಹೇರ್ ಗ್ರೋತ್ ಚೆನ್ನಾಗಿ ಬರುತ್ತೆ. ಮತ್ತೆ ಬೆಳೆದಂತಹ ಕೂದಲು ಕೂಡ ಬೇಗ ಉದುರಲ್ಲ, ಅದು ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಹೇರ್ ಆಯಿಲಿಂಗ್ ಯೂಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಅದನ್ನ ಬೌಲಲ್ಲಿ ಹಾಕಿ ಬಿಸಿ ಮಾಡಬಾರ್ದು. ಯಾವಾಗ್ಲೂ ನಾವು ಡಬಲ್ ಬಾಯ್ಲಿಂಗ್ ಮಾಡಬೇಕು. ಡಬಲ್ ಬಾಯ್ಲಿಂಗ್ ಅಂದ್ರೆ ನೀರನ್ನ ಫಸ್ಟ್ ಕುದಿಸಿ, ಆ ಕುದಿಯುವಂತಹ ನೀರಲ್ಲಿ ನಾವು ಒಂದು ಬೌಲಲ್ಲಿ ನಾವು ಯಾವ ಎಣ್ಣೆ, ನಿಮ್ಮ ಕೂದಲಿಗೆ ಯಾವ ಎಣ್ಣೆ ಸರಿ ಹೋಗುತ್ತೆ ನೋಡ್ಕೋಬೇಕು. ನಿಮ್ಗೆ ದಟ್ಟವಾಗಿ ಚೆನ್ನಾಗಿ ಕೂದಲು ಬೆಳಿಬೇಕು ಅಂದ್ರೆ ಇದರಲ್ಲಿ ಕ್ಯಾಸ್ಟ್ರ್ ಆಯಿಲ್ ಬೇಕೇ ಬೇಕು. ಕ್ಯಾಸ್ಟ್ರ್ ಆಯಿಲು ಮತ್ತೆ ವಿಟಮಿನ್ ಇ ಆಯಿಲು ಮತ್ತೆ ಆರ್ಗನ್ ಆಯಿಲ್, ಈ ಮೂರು ಮತ್ತೆ ಕೋಕೋನಟ್ ಆಯಿಲ್, ಈ ಮೂರನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು 2 ಡ್ರಾಪ್ ನಿಮ್ಗೆ ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲ್ ಅಂತ ಸಿಗುತ್ತೆ. ಇದನ್ನ ನೀವು ಮಿಕ್ಸ್ ಮಾಡಿ ಈ ಕುದಿಯುವಂತ ನೀರೊಳಗಡೆ ಬಟ್ಲೊಳಗಡೆ ಇಟ್ಟು ಅದರಿಂದ ಇದನ್ನ ಬಿಸಿ ಮಾಡ್ಬೇಕಾಗುತ್ತೆ. ಅಂದ್ರೆ ಇದನ್ನ ಡಬಲ್ ಬಾಯ್ಲಿಂಗ್ ಅಂತ ಕರಿತೀವಿ. ನಾವು ಯಾವತ್ತೂ ಎಣ್ಣೆನ ಡೈರೆಕ್ಟ್ ಒಲೆ ಮೇಲೆ ಇಟ್ಟು ಬಿಸಿ ಮಾಡಬಾರ್ದು. ಮಾಡೋದ್ರಿಂದ ಈ ಎಣ್ಣೆಲಿರುವಂತಹ ಅಂಶಗಳೆಲ್ಲ ಆವಿಯಾಗಿ ಹೊಟ್ಟೋಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಡಬಲ್ ಬಾಯ್ಲಿಂಗ್ ಮಾಡಿ ಇದನ್ನ ಹತ್ತಿಯ ಸಹಾಯದಿಂದ ಹೇರ್ನ ಪಾರ್ಟ್ ವೈಸ್ ಮಾಡಿ ಬುಡಕ್ಕೆ ನಾವು ಹಚ್ತಾ ಬರಬೇಕು. ಹಚ್ಚಿದ್ ಬಂದು ಅದನ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ಹೇರ್ನ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ರೂಟ್ ಸ್ಟಿಮ್ಯುಲೇಟ್ ಆಗುತ್ತೆ, ಮತ್ತೆ ಅಲ್ಲಿ ಓಪನ್ ಆಗುತ್ತೆ, ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಯಾವಾಗ ಪೋರ್ಸ್ ಓಪನ್ ಆಗುತ್ತೆ, ಕೂದಲು ಹೊಸ ನ್ಯೂ ಗ್ರೋತ್ ಕೂಡ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬೆಳೆದಂಥ ಕೂದಲು ಬಲವಾಗಿ ರೂಟ್ಸ್ ಇಟ್ಕೊಳ್ದೆ ಇರೋ ಕಾರಣ ಬೇಗ ಕೂದಲು ಉದುರು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ ಆವಿ ಮುಖಾಂತರ ಈ ಫಾಲಿಕಲ್ಸ್ ಮತ್ತೆ ಪೋರ್ಸ್ ಎಲ್ಲ ಓಪನ್ ಆದಾಗ ಸಿಬಮ್ ಜನರೇಟ್ ಆಗುತ್ತೆ. ಸೊ ಒಳ್ಳೆ ನಮಗೆ ಪೋಷಕಾಂಶ ಬೇಕಾಗಿರೋ ಹೇರ್ ಆಯಿಲ್ ತಾನಾಗೆ ತಾನು ಬುಡ ಉತ್ಪತ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಅದನ್ನ ಪ್ಯಾಕ್ ಹಾಕೊಂಡು, ಅಂದ್ರೆ ನೀವೇನು ಆಯಿಲ್ ಹಾಕೊಂಡಿರ್ತೀರಾ ಅದರ ಮೇಲೆ ಈ ಒದ್ದೆ ಟವಲ್ನ, ಅಂದ್ರೆ ಬಿಸಿ ಸ್ಟೀಮ್ ಕೊಟ್ಟಿರೋ ಟವಲ್ನ ನೀವು ತಲೆಗೆ ವಾರಕ್ಕೊಂದ್ಸಲ ಕಟ್ಟ ಬಂದ್ರೆ ನೀವೇ ಆರಾಮ್ಸೆ 1 ವಾರ ಅಥವಾ 15 ದಿನದಲ್ಲಿ ನೀವು ಒಳ್ಳೆ ರಿಸಲ್ಟ್ನ ನೋಡಬಹುದು.